ಕರ್ನಾಟಕದ 224 ಕ್ಷೇತ್ರದಲ್ಲಿ ಕೆಲವೇ ಕ್ಷೇತ್ರ ಮಾತ್ರ ಬಹಳ ಹೈ ವೋಲ್ಟೇಜ್ ಯಾವಾಗಲೂ ಕೊತ ಅಂತ ಕುದೀತಾ ಇರುತ್ತೆ. ಅದರಲ್ಲಿ ತುಮಕೂರು ಗ್ರಾಮಾಂತರ ಕ್ಷೇತ್ರ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ ಅಂದ್ರೆ ತಪ್ಪಾಗಲ್ಲ. ಯಾಕೆಂದ್ರೆ ತುಮಕೂರು ಗ್ರಾಮಾಂತರದಲ್ಲಿ ಹಾಲಿ ಶಾಸಕರು ಮಾಜಿ ಶಾಸಕರು ಇಬ್ಬರು ನೀನಾ ಅಂತ ತೊಡೆ ತಡ್ತಿರ್ತಾರೆ. ಈಗ ಮತ್ತೆ ಮಾಜಿ ಶಾಸಕರು ಹಾಲಿ ಶಾಸಕರ ಟಾಕ್ ವಾರ್ ಶುರುವಾಗಿದೆ. ಡಾಕ್ಟರ್ ಜಿ ಪರಮೇಶ್ವರ್ ನಿಂದಿಸಿದ್ರೆ ಅದು ದಲಿತ ಸಮಾಜಕ್ಕೆ ನಿಂದಿಸಿದಂತೆ. ಶಾಸಕ ಸುರೇಶ್ ಗೌಡ್ರಿಂದ ನನ್ನ ಜೀವಕ್ಕೆ ಅಪಾಯವಿದೆ ಅಂತ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಆರೋಪ ಮಾಡಿದ್ದಾರೆ. ತುಮಕೂರಿನ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಹಾಲಿ ಶಾಸಕ ಸುರೇಶ್ ಗೌಡ್ರಿಂದ ತಮ್ಮ ಜೀವಕ್ಕೆ ಅಪಾಯವಿದೆ ಅಂತ ಆರೋಪಿಸಿ ಗೃಹ ಸಚಿವರಲ್ಲಿ ರಕ್ಷಣೆಯನ್ನ ಕೋರಿದ್ದಾರೆ. ಸುರೇಶ್ ಗೌಡ ನಡೆಸಿರ್ತಕ್ಕಂಥ ರಾಜಕೀಯ ಚಟುವಟಿಕೆಗಳನ್ನು ಕಣಿಸಿರ್ತಕ್ಕಂಥ ಗೌರಿಶಂಕರ್ ಹಾಲಿ ಶಾಸಕರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಕುರಿತು ತುಮಕೂರಲ್ಲಿ ಮಾತನಾಡಿದಂಥ ಗೌರಿಶಂಕರ್ ಅವರು, ನನ್ನ ಮರ್ಡರ್ ಮಾಡಿಸ್ತೀಯಾ, ನಾನು ಗೃಹ ಸಚಿವರಿಗೆ ಭೇಟಿ ಮಾಡಿ ರಕ್ಷಣೆ ಕೋರುತ್ತೇನೆ. ರಾಜಕೀಯ ಲಾಭಕ್ಕಾಗಿ ನಿಮ್ಮಿಷ್ಟ ಬಂದಂಗೆ ಹೋರಾಟ ಮಾಡ್ಕೊಂಡ್ರೆ ಅದಕ್ಕೆಲ್ಲ ನಾವು ಸೊಪ್ಪ ಹಾಕಲ್ಲ ಅಂತ ಗೌರಿಶಂಕರ್ ಸುರೇಶ್ ಗೌಡ್ರ ವಿರುದ್ಧ ಕಿಡಿಕಾರಿದ್ದಾರೆ. ಸುರೇಶ್ ಗೌಡ ಅವರು ಸಚಿವ ರಾಜಣ್ಣ ಅವರ ಬಗ್ಗೆ ಮಾತನಾಡುವ ಮೂಲಕ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂತೆ ಬಿಂಬಿಸಲು ಹೊರಟಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪರವಾಗಿ ನಾನು ಮಾತನಾಡ್ತಿದ್ದೇನೆ ಎಂದಿದ್ದಾರೆ. ರಾಜಣ್ಣ ಅವರ ಆಶೀರ್ವಾದ ಇಲ್ದಿದ್ರೆ ಚುನಾವಣೆಯಲ್ಲಿ ಗೆದ್ದು ನೀನು ಶಾಸಕನಾಗ್ಲಿ ಆಗ್ತಿರ್ಲಿಲ್ಲ. ಸುರೇಶ್ ಗೌಡ ಅವರಿಗೆ ಯಾಕಿಷ್ಟು ಬಂಡತನ ಅಂತ ಸುರೇಶ್ ಗೌಡ್ರ ವಿರುದ್ಧ ಗೌರಿಶಂಕರ್ ವಾಗ್ದಾಳಿ ಮಾಡಿದ್ದಾರೆ. ಅಲ್ಲದೆ ನನ್ನ ಕ್ಷೇತ್ರದಲ್ಲಿ ಒಂದೇ ಒಂದು ರಸ್ತೆ ಗುಂಡಿ ಬಿದ್ದಿಲ್ಲ ಎಂದಿದ್ದಾರೆ. ಹಿರೇಹಳ್ಳಿಯಿಂದ ಅರಳೂರು ರಸ್ತೆ ಸಂಪೂರ್ಣ ಹದಗೆಟ್ಟಿದೆ. ಎಷ್ಟು ಕಮಿಷನ್ ಪಡೆದುಕೊಂಡಿದ್ದೀರಿ? ಫಿಕ್ಸಿಂಗ್ ಪಾಲಿಟಿಕ್ಸ್ ಅಲ್ಲಿ ಸುರೇಶ್ ಗೌಡ ನಂಬರ್ 1. ಅಧಿಕಾರ ಸಿಗುತ್ತೆ ಅಂದ್ರೆ ಯಾರ ಮನೆಗೆ ಬೇಕಾದ್ರೂ ಹೋಗ್ತಾನೆ ಅಂತ ಏಕವಚನದಲ್ಲಿ ಸುರೇಶ್ ಗೌಡ್ರ ವಿರುದ್ಧ ಡಿಸಿ ಗೌರಿಶಂಕರ್ ವಾಗ್ದಾಳಿ ನಡೆಸವ್ರೆ. ಇನ್ನು ನಾನು ನಂದು ಎಂದವರು ಮಣ್ಣಾಗಿ ಹೋಗಿದ್ದಾರೆ. ನಾನು ಚುನಾವಣೆ ಎದುರಿಸಿದ್ದೇನೆ, ಶಾಸಕನಾಗಿದ್ದೇನೆ. ನಾನು ಹುಡ್ತಾಗ್ಲೇ ನಮ್ಮಪ್ಪ ನನ್ನ ಹಿಂದೂ ಎಂದು ಬರೆಸಿದ್ದಾರೆ. ನಿನಗೆ ಮುಸ್ಲಿಂ ಕ್ರಿಶ್ಚಿಯನ್ ಹೆಸರು ಹೇಳ್ದಿದ್ರೆ ನಿದ್ದೆ ಬರಲ್ಲ. ಟೀಕೆ ಟಿಪ್ಪಣಿಗಳು ಸಾಯ್ತವೆ. ನಾವು ಮಾಡಿದ ಕೆಲಸಗಳು ಅಜರಾಮರವಾಗಿ ಉಳಿಯುತ್ತವೆ ಅಂತ ಡಿಸಿ ಗೌರಿಶಂಕರ್ ಹೇಳೋರ ಜೊತೆಗೆ ನಮ್ಮ ಕೆಪಿಸಿಸಿ ಅಧ್ಯಕ್ಷ ಹೇಳ್ತಿರ್ತಾರೆ, ನಮ್ಮ ಪರಮೇಶ್ವರ್ ಸಾಹೇಬರು ಸಜ್ಜನ ರಾಜಕಾರಣಿ, ಅವರ ಆದರ್ಶಗಳನ್ನು ನೀನು ಕಲ್ತ್ಕೋ ಅಂತ ಸಲಹೆ ನೀಡಿದ್ದಾರೆ. ಇತ್ತೀಚೆಗೆ ಗುಬ್ಬಿ ಶಾಸಕರ ಮೇಲೆ ಲವ್ ಆಗಿದೆ. ಸೀನಣ್ಣ ಅವರ ಪರವಾಗಿ ಮಾತನಾಡಲು ಗುತ್ತಿಗೆ ನೀಡಿದ್ದಾರಾ? ಅವರು ಜಿಲ್ಲೆಯಲ್ಲಿ ಟೈಗರ್ ಇದ್ದಾರೆ. ಅವರಿಗೆ ನೀನು ಹೇಳ್ಕೊಡ್ಬೇಕಾದ ಅಗತ್ಯ ಇಲ್ಲ. ಜ್ಞಾನದೇ ಅರ್ಥವ ಗೊತ್ತಿಲ್ಲದೆ ಅಜ್ಞಾನಿ ನೀನು. ಬಾಬಾ ಸಾಹೇಬರ ಸಂವಿಧಾನವನ್ನು ನಾನು ಅರ್ತಿದ್ದೇನೆ. ಸುರೇಶ್ ಗೌಡನ ಮಾನನಷ್ಟ ಮೊಕದ್ದಮೆಗೆ ನಾನು ಪಂಥಾವನ್ನ ನೀಡುತ್ತೇನೆ ಅಂತ ಗೌರಿಶಂಕರ್ ಸುರೇಶ್ ಗೌಡ್ರಿಗೆ ಸವಾಲು ಹಾಕವ್ರೆ. ಇನ್ನು ಗೃಹ ಖಾತೆಯಲ್ಲಿ ಸದ್ಯಕ್ಕೆ ಯಾರೂ ಡ್ರೈವ್ ಮಾಡುವ ಅಗತ್ಯವಿಲ್ಲ. ನಿಮ್ಮ ಕೇಂದ್ರ ಸಚಿವರೇ ಅವರ ಬಗ್ಗೆ ಹೊಗಳಿಕೆ ವ್ಯಕ್ತಪಡಿಸಿದ್ದಾರೆ. ರಾತ್ರೋರಾತ್ರಿ ಪರಮೇಶ್ವರ್ ಸಾಹೇಬರು ಮನೆಗೆ ಹೋಗಿ ಕಾಲಿಗೆ ಬಿದ್ದಿದ್ದೀರಿ. ನನಗೆ ನಿಮ್ಮ ಮೇಲೆ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ. ನೀವು ನಮ್ಮ ಕ್ಷೇತ್ರದ ಜನರಿಗೆ ನೀಡಿರುವ ಆಶ್ವಾಸನೆ ಕೊಟ್ಟಿರೋದನ್ನು ಈಡೇರಿಸಿ ಅಂತ ಕೇಳ್ತಿದ್ದೇನೆ. ನಾನು ನಂದೇ ಎಂಬ ದುರಹಂಕಾರದ ಮಾತುಗಳು ಬೇಡ ಅಂತ ಸುರೇಶ್ ಗೌಡ್ರಿಗೆ ಗೌರಿಶಂಕರ್ ಎಚ್ಚರಿಕೆ ಕೊಟ್ಟವ್ರೆ. ಇನ್ನು ನನ್ನ ಮೇಲೆ ಕೇಸ್ ಹಾಕಿದ್ದೇನೆ ಅಂತ ಹೇಳಿದ್ದೇನೆ. ಕೋರ್ಟ್ನಲ್ಲಿದ್ದಾಗ ಮಾತನಾಡಬಾರ್ದು ಎಂಬ ಅರಿವಿಲ್ಲದ ಅಜ್ಞಾನಿ ಸ್ನೇಹಿತ ಎಂದು ಹೇಳಿದವನು ಡೆಲ್ಲಿಗೆ ಹೋಗಿ ಬಂದಮೇಲೆ ಇಂಜೆಕ್ಷನ್ ಕೊಟ್ಟವರು ಯಾರು? ಪಟ್ಟಿ ಮಾಡ್ಕೊಂಡು ಬಂದು ಹೇಳಿಕೆ ಕೊಟ್ಟಿದ್ದೀಯಲ್ಲ, ಯಾರು ನಿನ್ಗೆ ಹೇಳ್ಕೊಟ್ಟಿದ್ದರು? ಸುರೇಶ್ ಗೌಡ್ರೆ, ನಿಮ್ಮ ತಲೆಯಲ್ಲಿ ಬಿಳಿ ಕೂದಲು ಇವೆ. ನೀವು ಅವಮಾನ ಮಾಡಿದ್ದು ಆಲಪ್ನಿಗಲ್ಲ, ಕುಂಚಿಟಿಗ ಸಮಾಜದವರಿಗೆ ನಿಂದಿಸ್ತಿದ್ದೀರಿ. ಡಾಕ್ಟರ್ ಜಿ ಪರಮೇಶ್ವರ್ಗೆ ನಿಂದಿಸಿದ್ರೆ ಅದು ದಲಿತ ಸಮಾಜಕ್ಕೆ ನಿಂದನೆ ಮಾಡ್ದಂಗೆ. ರಾಜಣ್ಣ ಬಗ್ಗೆ ಮಾತನಾಡಿದ್ರೆ ನಾಯಕ ಸಮಾಜಕ್ಕೆ ಅಗೌರವ ಕೊಟ್ಟಂತೆ. ನನ್ನ ತಂದೆ ಬಗ್ಗೆ ಮಾತನಾಡಿದರೆ ನಿನ್ನ ಮೇಲೂ ನಾನು ಮಾನನಷ್ಟ ಮೊಕದ್ದಮೆ ಹೂಡಬಹುದು ಅಂತ ಗೌರಿಶಂಕರ್ ಅವರು ಸುರೇಶ್ ಗೌಡ ಅವರ ಬಗ್ಗೆ ವಾಗ್ದಾಳಿ ಮಾಡಿದ್ದಾರೆ. ನೀನು ನಾನು ಅಂತ ಪರಸ್ಪರ ಏಕವಚನದಲ್ಲಿ ಟೀಕಾಪ್ರಹಾರ ನಡೆಸಿರ್ತಕ್ಕಂಥ ತುಮಕೂರಿನ ಹಾಲಿ ಮತ್ತು ಮಾಜಿ ಶಾಸಕರ ನಡುವಿನ ಈ ಮಾತಿನ ಯುದ್ಧ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದು ಕಾದು ನೋಡ್ಬೇಕು. ಯಾಕಂದ್ರೆ ಗೌರಿಶಂಕರ್ 2008 JDS ಇಂದ ಮಧುಗಿರಿ ಶಾಸಕರು ಆಪರೇಷನ್ ಕಮಲಕ್ಕೆ ಒಳಗಡೆ ಆಗ್ತಾರೆ. ಆಗ ಅನಿತಾ ಕುಮಾರಸ್ವಾಮಿ ಹೋಗಿ ನಿಂತ್ಕೋತಾರೆ. JDS ಇಂದ ಅವ್ರು ಗೆಲ್ತಾರೆ. ಅವರಪ್ಪ ಚನ್ನಗಪ್ಪನವ್ರು ಸೋಲ್ತಾರೆ ಅವತ್ತು ಬಿಜೆಪಿ. ನಂತರ ಗೌರಿಶಂಕರ್ಗೆ ರಾಜಕೀಯ ನೆಲೆ ಆಗೋದು ತುಮಕೂರು ಗ್ರಾಮಾಂತರ. ಸುರೇಶ್ ಗೌಡ್ರ ವಿರುದ್ಧ 2018 ಚುನಾವಣೆಯಲ್ಲಿ ದಳದಿಂದ ಗೆಲ್ತಾರೆ. ಆದರೆ ದಳವನ್ನು ತೊರೆದು ಈಗ ಕಾಂಗ್ರೆಸ್ಸಲ್ಲಿ ಇದ್ದಾರೆ. ಸುರೇಶ್ ಗೌಡ ಸ್ಟ್ರಾಂಗ್ MLA ಬಿಜೆಪಿಲಿ. ಬಟ್ ಆ ಸುರೇಶ್ ಗೌಡ ವರ್ಸಸ್ ಗೌರಿಶಂಕರ್ ರಾಜಕಾರಣ ಇದೆಯಲ್ಲ, ಅದು ತುಮಕೂರಲ್ಲಿ ಒಂದು ರೀತಿಯ ಇಡೀ ತುಮಕೂರು 11 ಕ್ಷೇತ್ರದಲ್ಲಿ ಈ ತುಮಕೂರು ಗ್ರಾಮಾಂತರದಷ್ಟು ಹೈ ವೋಲ್ಟೇಜು ಈ ಮಟ್ಟಿಗೆ ಮಾತಿನ ಫೈಟ್ ಇನ್ನೆಲ್ಲೂ ನಡೆಯಲ್ಲ. ಗೌರಿಶಂಕರ್ ವರ್ಸಸ್ ಸುರೇಶ್ ಗೌಡ ಪಾರ್ಟಿ ಮೀರ್ ಅವರಿಬ್ಬರು ನಡುವೆ ಜಿದ್ದಿದೆ. ನಿಮ್ಮ ಪ್ರಕಾರ ತುಮಕೂರು ಗ್ರಾಮಾಂತರದ ಯಾರೋ ಇವ್ರ ಬಗ್ಗೆ ಗೊತ್ತಿರೋರಿದ್ರೆ ಸುರೇಶ್ ಗೌಡ ವರ್ಸಸ್ ಗೌರಿಶಂಕರ್ ಯಾರು ಸರಿ ಯಾರು ತಪ್ಪು, ಯಾರ ಬಗ್ಗೆ ಏನು ಹೇಳ್ತೀರಿ ಕಾಮೆಂಟ್ ಮಾಡಿ. ಧನ್ಯವಾದ.